ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ 9 ಅತ್ಯದ್ಭುತ ಲೋಕಗಳನ್ನು ಸೃಷ್ಟಿ ಮಾಡಲಾಗಿದೆ. ಅದರಲ್ಲಿ ಮಕ್ಕಳ ಲೋಕ ಕೂಡ ಒಂದು. ಇಲ್ಲಿ 120 ಮಳಿಗೆಗಳಲ್ಲಿ ಮಕ್ಕಳಿಗಾಗಿ ಅಂತಲೇ ವಿಶೇಷವಾದಂಥ ಮಳಿಗೆಗಳನ್ನು ಓಪನ್ ಮಾಡಲಾಗಿದೆ. ಅಲ್ಲಿ ಮಕ್ಕಳು ತಾವೇ ಸ್ವತಃ ನೋಡಿ ಕಲಿತು ಪ್ರಾಯೋಗಿಕವಾಗಿ ಕೂಡ ಅಲ್ಲಿ ಕಲಿಯುವಂಥ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗಾಗಿಯೇ ಇಡೀ ಜಿಲ್ಲೆಯಾದ್ಯಂತದಿಂದ ಶಾಲಾ ಮಕ್ಕಳು ಈ ಒಂದು ಮಕ್ಕಳ ಲೋಕಕ್ಕೆ ಭೇಟಿ ಕೊಟ್ಟು ತಮ್ಮ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ತೊಡಗಿರುವಂಥದ್ದು. ಹಾಗಾದರೆ ಈ ಮಕ್ಕಳ ಲೋಕದಲ್ಲಿ ಏನಿದೆ ಅಂತಕ್ಕಂಥ ವಿಚಾರವನ್ನು ನಾನಿವಾಗ ನಿಮ್ಮೆದುರುಗಡೆ ತರ್ತಾ ಇದ್ದೀನಿ.
ವಿಷ್ಣುವರ್ಧನ, ಮಕ್ಕಳ ಆಯೋಜಕರಾಗಿ ನಾವು ಇಲ್ಲಿ ಬಂದಿದ್ದೇವೆ. ನನ್ನ ಜೊತೆಗೆ ನನ್ನ ಟೀಮ್ನ ವೀರೇಶ್, ನಂದೀಶ್ ಅವರು ನನ್ನ ಜೊತೆಗೆ ಇದ್ದಾರೆ. ಮತ್ತು ನಮ್ಮ ಟೀಮ್ ಕಂಪ್ಲೀಟಾಗಿ ಮಕ್ಕಳ ಆಯೋಜಕರಾಗಿ ನಾವು ದಾವಣಗೆರೆಯಿಂದ ಇಲ್ಲಿಗೆ ಬಂದಿದ್ದೇವೆ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ಪಾಟೀಲ್ ಜಿ ಅವರು ನಮಗೆ ಮಕ್ಕಳ ಲೋಕದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಸರಿಸುಮಾರು ಈ ಮಕ್ಕಳ ಲೋಕದಲ್ಲಿ ನಾವು ಇವತ್ತು ಒಂದು 7ನೇ ದಿನದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಇಲ್ಲಿ ಸರಿಸುಮಾರು ಒಂದು 170 ಥರದಂಥ ಮಕ್ಕಳಿಗೆ ಆಟಿಕೆ ವಸ್ತುಗಳನ್ನು ನಾವು ಇಲ್ಲಿ ಏರ್ಪಡಿಸಿರುವಂಥದ್ದು. ಒಂದೊಂದು ಆಟಿಕೆ ವಸ್ತುಗಳೇನಪ್ಪ ಅಂದರೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವಂಥದ್ದು. ನಮ್ಮ ಉದ್ದೇಶ ಮತ್ತು ಪಾಟೀಲ್ ಜಿ ಅವರ ಉದ್ದೇಶ ಮತ್ತು ಇಡೀ ಈ ಒಂದು ಭಾರತೀಯ ಸಂಸ್ಕೃತಿಯ ಉತ್ಸವದ ಒಂದು ಉದ್ದೇಶ ಏನಪ್ಪ ಅಂದರೆ ಮಕ್ಕಳನ್ನು ಒಂದು ಫನ್ನಿಂದ ಲರ್ನಿಂಗಿಗೆ ತರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಇದನ್ನು ಆಯೋಜನೆ ಮಾಡಿರುವಂಥದ್ದು. ಇಲ್ಲಿರುವಂಥ ಪ್ರತಿಯೊಂದು ವಸ್ತುಗಳೇನಪ್ಪ ಅಂದರೆ ಮಗುವಿನ ಲರ್ನಿಂಗ್ ಪ್ರೊಸೆಸ್ಗೆ ಅಂದರೆ ಗ್ರಾಸ್ ಮೋಟಾರ್ಸ್, ಫೈನ್ ಮೋಟಾರ್ಸ್ ಲರ್ನಿಂಗ್ ಪ್ರೊಸೆಸ್ಸಿಗೆ ನಾವು ಮಾಡಿರುವಂಥ ಒಂದು ಆಟಿಕೆ ವಸ್ತುಗಳು. ಇವತ್ತು ಏನಾಗಿದೆ ಅಂತಂದರೆ ಪ್ರತಿಯೊಂದು ಶಾಲೆಯಲ್ಲಿ ಮಗು ಆಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಪ್ರತಿಯೊಂದಕ್ಕೂ ಅವಲಂಬಿತವಾಗಿರುವಂಥದ್ದು ಮೊಬೈಲಿಗೆ ಅವಲಂಬಿತರಾಗಿದ್ದಾರೆ. ಈ ಮೊಬೈಲ್ ಗೀಳಿನಿಂದ ನಾವು ಮಗುವನ್ನು ಹೊರಗೆ ತೆಗಿಬೇಕು ಅನ್ನೋ ಉದ್ದೇಶದಲ್ಲಿ ಈ ಮಕ್ಕಳ ಲೋಕವನ್ನು ನಾವು ಸೃಷ್ಟಿ ಮಾಡಿರುವಂಥದ್ದು. ಈ ಮಗು ಹೇಗಾಗಿದೆ ಅಂದರೆ ಊಟ ಮಾಡುವಾಗ ಮೊಬೈಲ್ ಬೇಕಾಗಿದೆ, ಮಗು ಮಲಗುವಾಗ ಮೊಬೈಲ್ ಬೇಕಾಗಿದೆ, ಒಂದು ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ಅಂದಾಗಲೂ ಮೊಬೈಲ್ ಬೇಕಾಗಿದೆ. ಆ ಸೃಷ್ಟಿ ಮಗುಗೆ ಏನಾಗಿದೆ ಅಂತಂದರೆ ಮೊಬೈಲಿನಿಂದ ಹೊರಗೆ ತೆಗಿಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಮಕ್ಕಳ ಲೋಕದಲ್ಲಿರುವಂಥ ಆಟಿಕೆ ವಸ್ತುಗಳನ್ನು ಏರ್ಪಡಿಸಿರುವಂಥದ್ದು. ಇಲ್ಲಿ ಪ್ರತಿಯೊಂದು ಆಟಿಕೆ ವಸ್ತುಗಳನ್ನ ಮಗು ಜೊತೆಗೆ ತಂದೆ ತಾಯಿ ಇರ್ಬೋದು, ಶಿಕ್ಷಕರಿರ್ಬೋದು, ಅವರೂ ಸಹಿತ ಇದನ್ನು ಆಟಿಕೆ ವಸ್ತುಗಳನ್ನು ಖುಷಿಯಿಂದ ಆಡ್ತಾ ಇದ್ದಾರೆ. ಈ ಮಕ್ಕಳ ಲೋಕ ಒಂದು ಅದ್ಭುತ ಲೋಕವಾಗಿ ಸೃಷ್ಟಿಯಾಗಿದ್ದು ಇಲ್ಲಿರುವಂಥ ಕಲಬುರಗಿ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಬೇರೆ ರಾಜ್ಯದಿಂದ ಬಂದಿರುವಂಥ ವಿದ್ಯಾರ್ಥಿಗಳು ಮತ್ತು ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು, ಪ್ರತಿಯೊಬ್ಬರೂ ಇದನ್ನು ಮಕ್ಕಳ ಲೋಕದಲ್ಲಿ ಖುಷಿಯಿಂದ ಕಲಿತು ಅವರು ಹೊರಗೆ ಹೋಗಿರೋದೇ ನಮ್ಮ ಮಕ್ಕಳ ಲೋಕದ ಆಯೋಜಕರಾಗಿ ನಾವು ಖುಷಿಯಿಂದ ಕಲಿತಿದ್ದೇವೆ. ಖುಷಿಯಿಂದ ನಾವು ನೋಡಿ ನಾವು ಎಂಜಾಯ್ ಮಾಡಿರುವಂಥದ್ದು. ಭಾರತೀಯ ಸಂಸ್ಕೃತಿ ಉತ್ಸವ ಅನ್ನೋದು ಕಂಪ್ಲೀಟಾಗಿ ನಾವು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲಿರುವಂಥ ಪ್ರತಿಯೊಬ್ಬರು ಇದನ್ನು ನೋಡಿ ಕಲಿಯುವಂಥದ್ದು ನಮಗೆ ಖುಷಿಯಾಗಿರುವಂಥದ್ದು. ಇಲ್ಲಿ ಉತ್ತರ ಭಾರತದಲ್ಲಿ ಒಂದು ಕುಂಭಮೇಳ ನಡೀತಾ ಇದೆ, ದಕ್ಷಿಣ ಭಾರತದಲ್ಲಿ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ನಡೀತಾ ಇರೋದು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ಈ ಪುಣ್ಯದಲ್ಲಿ ನಾವು ಭಾಗಿಯಾಗಿರೋದು ನಾವು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ನಾವು ತಿಳ್ಕೊಂಡು ನಾವು ಭಾವಿಸಿರುವಂಥದ್ದು. ಧನ್ಯವಾದಗಳು. ಮಕ್ಕಳ ಲೋಕದಲ್ಲಿ ನಮಗೆ ಇವತ್ತು ಇಷ್ಟು ಜನ ಮಕ್ಕಳು ಮನೆ ಬಿಟ್ಟು ಆಚೆ ಬಂದು ಅಂದರೆ ಸ್ಕೂಲು ಮನೆಯಲ್ಲಿ ಅವರು ಒಳಗಿನ ಆಟಗಳೇ ಜಾಸ್ತಿ ಆಡ್ತಿದ್ರು, ಹೊರಗಡೆ ಆಟ ಆಡ್ತಿರ್ಲಿಲ್ಲ. ಬಟ್ 9 ದಿವಸ ಮಕ್ಕಳ ಒಂದು ಮನರಂಜನೆ ಕಾರ್ಯಕ್ರಮ ಅದಲ್ಲ, ಈ ಮಕ್ಕಳ ಲೋಕದಲ್ಲಿ ತುಂಬ ಸೆಳೆತವಿದೆ. ಯಾಕಂದರೆ ಮಕ್ಕಳಿಗೆ ಬೇಕಾಗಿರೋದು ಆಟಿಕೆಗಳು, ಆಟ ಆಡಬೇಕನ್ನೋ ಮನೋಭಾವನೆ ಕಡಿಮೆ ಆಗಿರೋ ಸಮಯದಲ್ಲಿ ಈ ಒಂದು ಸಂಸ್ಕೃತಿ ಲೋಕದಲ್ಲಿ ಮಕ್ಕಳ ಲೋಕ ಒಂದು ವಿಶೇಷ ಲೋಕ ಅಂತ ನಾವು ಹೇಳ್ಬೋದು. ಯಾಕಂದರೆ ಮಕ್ಕಳೇ ನಮ್ಮ ಫ್ಯೂಚರ್ ಇರೋದ್ರಿಂದ ಅವರ ಒಂದು ಮಾನಸಿಕ ಸ್ಥೈರ್ಯ ಮತ್ತು ಫಿಸಿಕಲ್ ಸ್ಟ್ರೆಂತ್ ಡೆವಲಪ್ ಮಾಡಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ವರ್ಷಕ್ಕೊಂದಾದರೂ ಆಗಬೇಕು ಅಂತ ಅನ್ನೋ ಒಂದು ನಂದೊಂದು ಪರ್ಸನಲ್ ಅನಿಸಿಕೆ. ಮಕ್ಕಳಿಗೆ ಯಾವ ರೀತಿ ಲಾಭ ಆಗ್ತದೆ? ಬಹಳಷ್ಟು ಲಾಭ ಆಗಿದೆ ಸರ್. ಕೇವಲ ಫಿಸಿಕಲಿ ಅಲ್ಲ, ಅವರ ಮಾನಸಿಕ ಬೆಳವಣಿಗೆಗೆ ಬಹಳಷ್ಟು ಪರೋಕ್ಷವಾಗಿ, ಅಂದರೆ ಅವ್ರು ನೋಡೋದು ಒಂದು ಕ್ಷಣ ನೋಡಿರ್ಬೋದು, ಅವ್ರ ತಲೆಯಲ್ಲಿ 108 ಚಿತ್ರಗಳು ಮೂಡಿವೆ. ಇಲ್ಲಿ ಬಂದ ನಂತರ ಆಟ ಆಡೋ ಸಂತೋಷ ಒಂದು ಕೆಲವೊಂದು ಮೆಸೇಜಸನ್ನು ಇಟ್ಟಿದ್ದಾರೆ ಇಲ್ಲಿ ಸ್ಟಾಲಲ್ಲಿ. ಫಸ್ಟ್ ಭಗವದ್ಗೀತೆ ಇದ್ದರೆ, ಆಮೇಲೆ ಮಣ್ಣಿನ ಮಟಿಕೆ ಮಾಡೋದಿರ್ಬೋದು, ಆಮೇಲೆ ಕೆಲವೊಂದು ಆಟಿಕೆ ಸಾಮಾನುಗಳನ್ನು ತಗೊಳ್ಳೋದಿರ್ಬೋದು, ಮೆಂಟಲ್ ಗೇಮ್ಸ್, ಮಕ್ಕಳ ಒಂದು ಬೌದ್ಧಿಕ ಕಸರತ್ತು ಅಂತ ಈ ಒಂದು 4-5 ದಿವಸದಿಂದ ನಾವು ಮಕ್ಕಳಿಗೆ ಕುಂತಲ್ಲೇ ಆಟ ಆಡ್ತಕ್ಕಂಥವು. ಬೇರೆ ಬೇರೆ ಟೈಪ್ಸ್, ಅವರು ಲಾಜಿಕಲ್ ಥಿಂಕಿಂಗು ಮಾಡ್ತಕ್ಕಂಥದ್ದು, ಅವ್ರ ವೈಸ್ ಮೈಂಡ್ ವರ್ಕ್ ಆಗಬೇಕು, ಆ ಥರ ಆ್ಯಕ್ಟಿವಿಟೀಸ್ ಇಟ್ಟು ಅವರ ಇಂಟೆಲಿಜೆನ್ಸಿ ಬೆಳವಣಿಗೆ ಮಾಡೋ ಸಲುವಾಗಿ ಕೆಲವೊಂದು ಆಟಗಳನ್ನು ಆಡಿಸ್ತಾ ಇದ್ದೀವಿ. ಆ ಪ್ರತಿಯೊಂದು ಮಗುನೂ ಕೂಡ ಸಂತೃಪ್ತಿಲಿಂದ ಹೋಗೋದನ್ನು ನಾವು ನೋಡಿದ್ದೀವಿ. ಆಮೇಲೆ ಸ್ಕೂಲ್ ಕಡೆಯಿಂದ ಬಂದ ನಂತರ ನೆಕ್ಸ್ಟ್ ಡೇ ತಂದೆ ತಾಯಿನ ಕರ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳು. ಅದು ಬಹಳ ವಿಶೇಷ ಅನ್ನಿಸ್ತು. ಅಂದರೆ ಸ್ಕೂಲಿಂದ ಬಂದಾಗ ನಮ್ಗೆ ಆಟ ಆಡ್ಲಿಕ್ಕೆ ಅವಕಾಶ ಆಗಿಲ್ಲ ಅಂತ ನೆಕ್ಸ್ಟ್ ತಂದೆ ತಾಯಿ ಜೊತೆ ಬಂದು ಮಕ್ಕಳು ಇದನ್ನು ಸಂಪೂರ್ಣವಾಗಿ ಬಳಸ್ಕೊಂಡಿದ್ದಾರೆ. ಆಮೇಲೆ ಇಡೀ ಸೇಡಂ ತಾಲೂಕು ಅಂತೂ ಒಬ್ಬರು ತಪ್ಪಿಲ್ಲ ಅಂತ ಅನಿಸುತ್ತೆ ನನಗೆ. ಆಮೇಲೆ ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಬಳ್ಳಾರಿ ಇರ್ಬೋದು, ಬೀದರ್ ಇರ್ಬೋದು, ಪ್ರತಿ ಸರ್ಕಾರಿ ಮತ್ತು ಏಡೆಡ್ ಸ್ಕೂಲ್ಗಳೆಲ್ಲ, ಪ್ರೈವೇಟ್ ಸ್ಕೂಲ್ಸ್ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ದಾರೆ. ಎಜುಕೇಷನ್ ಜೊತೆ ಇಂಥದ್ದೆಲ್ಲ ಮಕ್ಕಳಿಗೆ ಕಲ್ಚರ್ ಬೇಕು.
ಓವರಾಲ್ ಸಂಸ್ಕೃತಿ ಉತ್ಸವ ನಾವೆಲ್ಲೋ ಒಂದು ಕಡೆ ನಮ್ಮನ್ನು ನಾವು ಮರಿತಿರೋ ಸಮಯದಲ್ಲಿ ನಮಗೆ ಎಚ್ಚರ ಮಾಡಿದಂಥ ಒಂದು ಸಂತಸ ಅಂತ ನನಗನಿಸುತ್ತೆ. ಸಾಕಷ್ಟು ನಾವು ಮರೆತು ಬಿಟ್ಟಿದ್ದೀವಿ ದಿನನಿತ್ಯದ ನಮ್ಮ ಒಂದು ವಹಿವಾಟಿನಲ್ಲಿ. ಒತ್ತಡ ಇರೋ ಸಮಯದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ತಮ್ಮ ಒತ್ತಡವನ್ನು ಮರೆತು ಇಲ್ಲಿ ಬಂದು ಅವರು ಮಕ್ಕಳ ಜೊತೆಗೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕಂದರೆ ಮಕ್ಕಳಿಗೆ ಸಮಯನೇ ಕೊಡದೇ ಇರೋಂಥ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮದಿಂದ 9 ದಿವಸ ಮಕ್ಕಳೊಂದಿಗೆ ತಂದೆ ತಾಯಿ ಮತ್ತು ಶಿಕ್ಷಕರು ಕೂಡ ಅವರ ಮನರಂಜನೆಯನ್ನು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಆಮೇಲೆ ಇಡೀ ಲೋಕದಲ್ಲಿ ಈ ಸ್ಟೇಜ್ ಅದಲ್ಲ, ಅದು ಬಹಳ ಮಹತ್ವಪೂರ್ಣ ಅನ್ಬೋದು. ದಿನ ಒಬ್ಬರು ಒಂದು ವಿಶೇಷ ವ್ಯಕ್ತಿ, ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಹೇಳೋದಾಗಲಿ, ಮತ್ತು ಕ್ರಿಯೇಟಿವಿಟೀಸ್ ಅವರಿಗೆ ಸ್ಪೀಚ್ ಕೊಡಿಸೋದಾಗಲಿ ಅಥವಾ ಅವ್ರಿಗೆ ಡ್ಯಾನ್ಸ್ ಮಾಡಿಸೋದಾಗಲಿ, ಅಂದರೆ ಸ್ಟೇಜಿಗೆ ಹೋಗಲಿಕ್ಕೆ ಯಾವುದೇ ರೀತಿ ಆತಂಕವನ್ನು ಅವರು ಎದುರಿಸಬಾರ್ದು. ಪ್ರತಿಯೊಂದು ಮಗುವಿಗೂ ಅವಕಾಶವನ್ನು ಈ ಇಡೀ ಸಂಪೂರ್ಣ ಮಕ್ಕಳ ಲೋಕದಲ್ಲಿ ಪ್ರತಿಯೊಂದು ಆಟದಲ್ಲಿರ್ಬೋದು ಅಥವಾ ಅವರು ಕೆಲವೊಂದು ಸ್ಪೀಚ್ ಮಾಡ್ತಕ್ಕಂಥದ್ದು, ಭಾಷಣ ಕಲೆ, ಅವರಲ್ಲಿ ಚಿತ್ರಕಲೆ, ಇವುಗಳನ್ನು ಪ್ರೇರೇಪಿಸುವಂತಹ ಪ್ರತಿಯೊಂದು ವಿಷಯದಲ್ಲಿ ಇಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. 100ಕ್ಕೆ 100ರಷ್ಟು ಮಕ್ಕಳಲ್ಲಿ ಪ್ರತಿಫಲನ ತೆಗೆದುಕೊಂಡಿದ್ದಾರೆ ಸರ್. ನಾನು ಡಾಕ್ಟರ್ ರೇಣುಕಾ ಅಂತ ಕ್ಲಿನಿಕಲ್ ಸೈಕಾಲಜಿಸ್ಟು. ಈ ನಮ್ಮ ಇಂದುಮತಿ ಚಾರಿಟೇಬಲ್ ಟ್ರಸ್ಟಿಗೆ ಸರ್ ಅವರು, ಪಾಟೀಲ್ ಜಿ ಅವರು ನಮಗೆ ಒಂದು ಅವಕಾಶ ಕೊಟ್ಟರು. ನಾನು ಎಲೆಮರೆ ಕಾಯಿ ಥರ ನಮ್ಮನ್ನೇ ನಾವು ನೋಡ್ಕೊಂಡು ಮಾಡ್ತಾ ಇದ್ವಿ, ನಿಮ್ಮ ಒಂದು ಸೇವೆ ಆಗಲಿ ಅಂತೇಳಿ ಇಲ್ಲಿ ಕೊಟ್ಟರು. ಇವತ್ತು ಇದು ಯಾವತ್ತೂ ನಾವು ಮರಿಲಾರ್ದಂಥ ಕ್ಷಣ ಅನ್ಬೋದು. ಅಂದರೆ ಲಕ್ಷಾನುಗಟ್ಟಲೆ ಮಕ್ಕಳಿಗೆ ನಾವು ಇಲ್ಲಿ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದು, ನಾವು 10 ವರ್ಷ ಆದರೂ ಇಷ್ಟು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂಥ ಅವಕಾಶ ಇವತ್ತು ನಮಗೆ ದೊರೆತಿರೋದಕ್ಕಾಗಿ ನಾವು ಅವ್ರಿಗೆ ಇಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನೋಡಿದ್ರಲ್ಲ, ಭಾರತೀಯ ಸಂಸ್ಕೃತಿ ಉತ್ಸವದ 9 ಲೋಕಗಳು ಭಿನ್ನ ವಿಭಿನ್ನವಾಗಿ ತನ್ನದೇ ಆದಂಥ ಛಾಪುಗಳನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಈ ಮಕ್ಕಳ ಲೋಕ ಕೂಡ ವಿಭಿನ್ನವಾಗಿರ್ತಕ್ಕಂಥದ್ದು. ಸಾಕಷ್ಟು ಮಕ್ಕಳ ಭೌತಿಕ ಮಟ್ಟವನ್ನು ಬೆಳೆಸುವಂಥ ಆಟ ಪಾಠಗಳೊಂದಿಗೆ ಇಲ್ಲಿ ಮಕ್ಕಳಿಗೆ
ಏನು ಕಾರ್ಯಾಗಾರವನ್ನು ಕೂಡ ಹಮ್ಮಿಕೊಳ್ಳಾಗಿರ್ತಕ್ಕಂಥದ್ದು. ಇಲ್ಲಿ ಬಂದಂಥ ಮಕ್ಕಳು ತಮ್ಮ ಕಲಾ ಪ್ರದರ್ಶನವನ್ನು ಕೂಡ ಮಾಡಲಿಕ್ಕೆ ವೇದಿಕೆಯನ್ನು ಸಹ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಹಾಗೆಯೇ ಎಲ್ಲಿಯೂ ಕೂಡ ಆಟ ಪಾಠಗಳು ನೋಡಲಿಕ್ಕೆ ಸಿಗ್ತವೆ. ಕಾರಣ ಇಷ್ಟೇ, ಇತ್ತೀಚಿನ ಒಂದು ಮಕ್ಕಳಲ್ಲಿನ ಮೊಬೈಲ್ ಗೀಳನ್ನು ಬಿಡಿಸಿ ಈ ಒಂದು ಆಟ ಪಾಠಗಳತ್ತ ಮಕ್ಕಳನ್ನು ಸೆಳೆಯುವುದು, ಅದರೊಟ್ಟಿಗೆ ಮಕ್ಕಳ ಭೌತಿಕ ಮಟ್ಟವನ್ನು ಬೆಳೆಸುವುದು ಈ ಮಕ್ಕಳ ಲೋಕದ ಪ್ರಮುಖ ಉದ್ದೇಶ. ಹೀಗಾಗಿಯೇ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲದೆ ಹೊರ ಜಿಲ್ಲೆಯ ಮಕ್ಕಳು ಕೂಡ ಈ ಒಂದು ಮಕ್ಕಳ ಲೋಕಕ್ಕೆ ಬಂದು ಆಟ ಪಾಠಗಳನ್ನು ಮಾಡೋದರ ಮೂಲಕ ತಮ್ಮ ಭೌತಿಕ ಮಟ್ಟಗಳನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಈ ಪೋಷಕರೊಂದಿಗೆ ಕೂಡ ಮಕ್ಕಳು ಈ ಒಂದು ಮಕ್ಕಳ ಲೋಕಕ್ಕೆ ಆಗಮಿಸಿ ತಮ್ಮ ಒಂದು ಆಟ ಪಾಠಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಇಲ್ಲಿ ಕೇಳಿ ಬರ್ತಕ್ಕಂಥದ್ದು. ಈಗ ಮತ್ತೆ ಮುಂದಿನ ಲೋಕಕ್ಕೆ ನಮ್ಮ ಪಯಣ ಇರುತ್ತೆ. ಅಲ್ಲಿವರೆಗೆ ನೋಡ್ತಾ ಇರಿ SSB TV, ಇದು ವಿಶ್ವಾಸದ ಉಸಿರು.